ಗೋಲ್ಡನ್ ಗೇಟ್ ಪ್ರಾಪರ್ಟೀಸ್ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ಓಟ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಏನು ಸರ್ ಚಂಬಲ್ ವ್ಯಾಲಿಯಿಂದ ಬಂದಿದ್ದಾರಾ? ಕೊಳ್ಳೆ ಹೊಡೆಯೋರ ಥರ ಇದ್ದೀರಲ್ಲ. ನಿಮ್ಮ ಮುಖಾಲ ನೋಡಬೇಕು ಅಂತ ಆಸೆ ಇದೆ. ಏನು ಮಾಡೋಣ ಹೇಳಿ? ಸುಮ್ಮನೆ ತೆಗೆಸಿದ್ರೆ ವ್ಯಾಲ್ಯೂನೇ ಇಲ್ವಲ್ಲ. ಅವರ ಅದೃಷ್ಟ ನೋಡಿ, ದೇವತೆಗಳಿಬ್ಬರು ಬಂದಿದ್ದಾರೆ. ಬನ್ರಮ್ಮ. ಸರ್ ನಿಮ್ಗೆ ಎಷ್ಟು ವಯಸ್ಸಾಗಿದೆ ಸರ್? 62. ನೋಡಿ 62ದಲ್ಲಿ ಪ್ರಿಯಾಂಕಾ ಬಂದು ಹಿಂಗೆ ಬೆಳೆದಾಳಂದ್ರೆ ಹೆಂಗಿರುತ್ತೆ ಅಲ್ವಾ? ಹುಡುಗಿ ಚೆನ್ನಾಗಿದ್ದಾಳ? ಸ್ಮಾರ್ಟ್ ಆಗಿದೆ. ನೋಡಿದ್ರಾ? ಅದು ಮೀಸೆಯಿಂದ ಬರೋದಿದಲ್ಲ, ಸ್ಮಾರ್ಟ್ ಆಗಿದ್ದಾರೆ ಅಂತ. ನೀವು ಸ್ಮಾರ್ಟ್ ಆಗಿದ್ದೀರಾ? ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮೀಸೆ ಇಟ್ಕೊಂಡಿದ್ದೀರಾ? ಯಾವ ವಯಸ್ಸಿಂದ? ಅದು ನಾವು ವ್ಯಾಪಾರ ಮಾಡೋಕ್ಕೆ ಅಂತ ತಿಮ್ಗೆ ರೂಢಿ ಮಾಡ್ಕೊಂಡ್ವಿ ಅವಾಗ. ಚಿಕ್ಕ ವಯಸ್ಸಿಂದಲೇ? ಮದುವೆ ಆಗಿದ್ದಾಗ ಹೆಂಡತಿ ಒಪ್ಕೊಂಡ್ಲಾ? ಒಪ್ಕೊಂಡ್ರಿ. ಅವ ಮತ್ತೆ ಬಣ್ಣ ಮನೆಯವ್ರು ಇದ್ದಾರಾ? ಇದಾರೆ. ಅವ್ರು ಈಗ ಅವರೇನು ಅದಕ್ಕೆಲ್ಲ ಎಣ್ಣೆ ಹಚ್ಚಿ ಎಲ್ಲ ಮಾಡೋದು? ಈಗೇನಿಲ್ಲ, ನಾವೇ ಮಾಡ್ಕೊಂತೀವಿ. ಈಗ ಮಾಡ್ಕೊಳ್ಳೋದು ಅವ್ರ ಕಡೆ. ಸರ್ ತಾವೇನು ಮಾಡ್ತೀರಾ ಕೆಲಸ? ಕಾರ್ಪೆಂಟ್ರ್ ಕೆಲಸ. ದಿನ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರಾ ಈ ಮೀಸೆ ಬೆಳೆಸೋಕ್ಕೆ, ಇದನ್ನ ಮಾಡೋಕ್ಕೆ, ಶೇಪ್ ಮಾಡೋಕ್ಕೆ? ಏನು 3 ಟೈಮ್ ಮಾಡ್ತೀವಿ ಅಷ್ಟೇ. ಅವ್ರ ಹತ್ರ ಕೊಡಿ. ಸರ್ ತಾವೇನು ಮಾಡ್ತೀರಾ? ಡ್ರೈವರ್ ತಾವು. ಅವಾಗ ಬೇಕಾದರೆ ಒಂದೊಂದು ಸತಿ ಸ್ಟೇರಿಂಗ್ ಬಿಟ್ಬಿಡ್ತೀರಾ? ಒಂದ್ ಕೈ ಬಿಟ್ಬಿಡ, ಒಂದ್ ಕೈಲಿ ಹೋಯ್ತಾರೆ. ಒಂದ್ ಕೈಯಲ್ಲಿ ಸ್ಟೇರಿಂಗ್, ಒಂದ್ ಕೈಯಲ್ಲಿ ಇದು ಮಾತ್ರ ಯಾವಾಗಲೂ ಇರುತ್ತೆ? ಯಾಕೆ ಇದನ್ನ ಬೆಳೆಸ್ಕೊಂಡಿಲ್ಲ? ಇಲ್ಲ, ಇದು ಮೀಡಿಯಮ್, ಇದು ಮಾತ್ರ ಜಾಸ್ತಿ. ಇದು ಚಿಕ್ಕ ವಯಸ್ಸಿಂದ ಆಸೆನಾ? 15 ವರ್ಷ. ಯಾರನ್ನ ನೋಡಿ? ವೀರಪ್ಪನ ನೆನಪಿಗೋಸ್ಕರ. ಯಾಕೆ ಸರ್ ಅವನ್ ನೆನಪು? ಸುತ್ತೂರು ಮಠಕ್ಕೆ ಒಂದ್ಸರಿ ಹೋದೆ ಹುಲ್ ತುಂಬ್ಕೊಬರಕ್ಕೆ. ಅಲ್ಲಿ ಹೋಗ್ಬೇಕಾದ್ರೆ ಟ್ಯಾಕ್ಟರ್ ನಿಲ್ಸ್ಬಿಟ್ರು ಹೊರಗಡೆ ಬರ್ತಾ ಇದ್ದೆ. ಒಬ್ರು ಹೆಂಗ್ಸ್ರು ಏನ್ ಮಾಡ್ತಿರೋ, ಹಿಂದೂ ಪುನಃ ಓಡ್ತಿರೋ ನನಗೆ ಗೊತ್ತಿಲ್ಲ. ಇದು ಯಾತಕ್ಕೆ ಓಡ್ತಾರೆ ಅಂತ ಗೊತ್ತಿಲ್ಲ. ಈರಪ್ಪನ ಗಾಡಿ ಆಗ್ಬಿಡ್ತಾರೆ ಇಲ್ಲಿ ಸುತ್ತೂರು ಮಠಕ್ಕೆ ಬರ್ತೀನಿ ಅಂತ. ಅಲ್ಲಿ ನೋಡಿದಾಗ ಎದ್ದು ಓಡ್ತಾವ್ರೆ. ನಾನು ಇದ್ಯಾಕೆ ಹಿಂಗೆ ಓಡಾಯ್ತಾರೆ, ಚೌರಿಗೆ ಬಿಟ್ಬಿಟ್ಟು ಓಡ್ತಾವ್ರೆ. ನಿಮ್ಮನ್ನು ನೋಡ್ಬಿಟ್ಟು ನನಗೆ ಇದ್ದು ಜಾಕಿಂಗ್ ಓಡಾಯ್ತಾರೋದ. ಅಯ್ಯೋ ಅಲ್ಲಿ ಬತ್ತಾವ್ರೆ, ಈರಪ್ಪ ಹೋಗ್ತಾರೆ ಅಂತ ಓಡ್ತೀವ್ರೆ. ಆಮೇಲೆ ಬೇರೆಯವ್ರು ಕರ್ಬಿಟ್ಟು ನೋಡಿ, ಪೊಲೀಸ್ನವ್ರು ಏನಾದ್ರೂ ನಿಮ್ಮನ್ನ ವೀರಪ್ಪ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಏನಾಗಿರೋದು ಇವ್ರ ಗತಿ ಅಷ್ಟೇ. ಕೊಡಿ ಆ ಕಡೆ. ಏನು ಸರ್ ಇದಕ್ಕೋಸ್ಕರ ಒಂದು ಟೈಮಿಂಗ್ ಎಷ್ಟು ಸ್ಪೆಂಡ್ ಮಾಡ್ತೀರಾ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನನಗೆ ಡಿಫ್ರೆಂಟ್ ಮೀಸೆ ಬಿಡೋದು ಅಂತ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿದೆ. ಚಿಕ್ಕ ವಯಸ್ಸಂದ್ರೆ 4-5 ವಯಸ್ಸಿಂದನಾ? ಇಲ್ಲ, ಯಾವಾಗ ಬರೋಕ್ಕೆ ಇಲ್ಲ, ಏನೋ ಚಿಕ್ಕ ವಯಸ್ಸಿಂದ ಇವ್ರಿಗೆ ಮೀಸೆ ಬಂದಿತ್ತಾರ, ಅವಾಗಿಂದ ಅಭ್ಯಾಸ ಅನ್ನೋ ಥರ. ಇದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀರಾ? ಏನಿಲ್ಲ, ಶೇವಿಂಗ್ ಶಾಪ್ಗೆ ಹೋಗ್ತೀನಿ, ಅವರೆಲ್ಲ ಮಾಡಿ. ಏನೇನು ವೆರೈಟೀಸ್ ಮಾಡಿದ್ದೀರಾ? ಮೇಡಮ್ ಫ್ರೆಂಚ್ ರೆಗ್ಯುಲರ್ ನಾನು ಫ್ರೆಂಚ್ ಬಿಡ್ತೇನೆ. ಫ್ರೆಂಚ್ ಬೇರ್. ಮತ್ತೆ ರೀಸೆಂಟಾಗಿ ಹೀರೋಸ್. ಈ ಮುಷಿಗೆ ಏನು ಹೆಸರು ಇದೆ ಮೇಡಮ್? ಕೆಂಪೇಗೌಡ ಮೇಡಮ್. ಓ, ಕೆಂಪೇಗೌಡ್ರ ಥರ ಸುದೀಪ್ ಮಾಡಿದ್ದಾರೆ ನೋಡಿ. ಹೌದು, ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಬಿಡಬೇಕು ಅನ್ನಿಸ್ತು ಬಿಟ್ಟಿದೆ ನೋಡಿ. ಮದುವೆ ಆಗಿದೆ? ಆಗಿದೆ ಮೇಡಮ್, ರೀಸೆಂಟಾಗಿ ಆಗಿದೆ. ನಿಮ್ಮ ಮಿಸಸ್ ಪರ್ಮಿಷನ್ ತಗೋತೀರಾ ಇದಕ್ಕೆಲ್ಲ? ಅವ್ರು ಆ್ಯಕ್ಚುಲಿ ನನ್ನ ಮೀಸೆ ನೋಡಿ ಮದುವೆ ಆಗಿದೆ. ಹಾಗಾದರೆ ಮೀಸೆ ಇಲ್ಲ ಅಂದರೆ ಯಾರಿಗೂ ಲವ್ವೇ ಬರಲ್ವಾ ಸರ್? ಅಯ್ಯೋ, ಏನು ಮೀಸೆ ಅಂಟಿಸ್ಕೊಂಡಿದ್ದೀರಾ? ನಿಜವಾದ ಮೀಸೆನಾ? ನಿಜವಾದ ಮೀಸೆ ಮೇಡಮ್, ಅಂಟಿಸಿರೋ ನಿಜವಾದ ಮೀಸೆ. ಅಂಟಿಸಿರೋ? ಎಷ್ಟು ವಯಸ್ಸಿಂದ ಮೀಸೆ ಬಿಡ್ತಾ ಇದ್ದೀರಾ? ಲಾಸ್ಟ್ 5 ಇಯರ್ಸಿಂದ ಮೇಡಮ್. ಯಾತಕ್ಕೋಸ್ಕರ ಬಿಡೋಕ್ಕೆ ಶುರು ಮಾಡಿದ್ರಿ? ಯಾವುದಕ್ಕೆ ಅಂತಂದರೆ, ನಾನು ಒಂದು 6 ಇಯರ್ಸ್ ಬ್ಯಾಕು ಒಂದು ಹುಡುಗಿ ನೋಡೋಕೆ ಹೋಗಿದ್ದೆ. ಸೊ ಆ ಹುಡುಗಿ ನನಗಿಷ್ಟ ಆಗಿತ್ತು. ಸೊ ಆ ಹುಡುಗಿ ನನಗೆ ಮೀಸೆ ಇಲ್ಲ, ನಾನು ಆ್ಯಕ್ಚುಲಿ ಶೇವ್ ಮಾಡ್ತಾಯಿದ್ದೆ ಅವಾಗ. ನನಗೆ ಮೀಸೆ ಇಲ್ಲ ಅಂತ ಹುಡುಗಿ ಇಷ್ಟಪಡಲಿಲ್ಲ ಮೇಡಮ್. ಅದಕ್ಕೆ ಅವತ್ತು ನೆಕ್ಸ್ಟ್ ಡೇಯಿಂದನೇ ಶುರು ಮಾಡಿದೆ ಮೀಸೆ ಬಿಡೋಕ್ಕೆ. ಮೀಸೆ ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಿದ್ದೀರಾ? ಖಂಡಿತ ಮೇಡಮ್. ಇಲ್ಲಿ ಮದುವೆ ಆಗಿರೋರು ಯಾರ್ಯಾರಿದ್ದೀರಾ? ಕೈ ಎತ್ತಿ. ಹೆಂಡತಿಗೆ ಮೀಸೆ ಇಷ್ಟ ಇಲ್ವಾ? ತುಂಬ ಇಷ್ಟ ಮೇಡಮ್. ಅವರು ಅಣ್ಣವ್ರ ಅಭಿಮಾನಿ, ನಾನು ಅಣ್ಣವ್ರ ಅಭಿಮಾನಿ. ಆದ್ರೆ ನೀವು ಮೀಸೆನೇ ಬಿಟ್ಲಿಲ್ಲ? ಅದಕ್ಕೆ ಅಣ್ಣವ್ರಿಗೆ ಮೀಸೆನೇ ಇರಲ್ಲ, ಅದಕ್ಕೋಸ್ಕರ ನಾನು ಅವ್ರ ಅಭಿಮಾನಿಯಾಗಿ ಮೀಸೆ ತೆಗ್ಸಿದ್ದೀನಿ. ಹೌದಲ್ವಾ? ಎಷ್ಟೋ ಜನ ಹೀರೋಸ್ ಬಹಳ ಜನ ಮೀಸೆ ಬಿಡೋದಿಲ್ಲ, ಆದ್ರೂ ಹುಡುಗಿರ್ಗೆ ಇಷ್ಟ ತಾನೆ. ಗಂಡಸು ಅಂದ್ಮೇಲೆ ಮೀಸೆ ಬಿಟ್ಟು ಅದೇ ಸರ್ ಗಂಡಸು ಅನ್ನೋದು. ಮೀಸೆ ಬಿಟ್ರೇನೆ ಗಂಡಸು. ಮೀಸೆ ಇಲ್ದಿಲ್ಲ ಹೋದ್ರೆ ಮಕ್ಕದ ಮೇಲೆ ಏನು ಇದಾಗಿರಲ್ಲ ಮೇಡಮ್. ಈ ಕಡೆ ಕೂತಿರ್ನವಲ್ಲ ಆತರ ಅಂತೀರಲ್ಲ ನೀವು? ಇಲ್ಲ ಗಂಡಸು ಇಲ್ಲ ಅಂದ್ರೆ ಇಲ್ಲ ಅಂತೀರಾ? ಆತರ ಏನಿಲ್ಲ ಮೇಡಮ್. ಗಂಡಸು ಅಂದ್ಮೇಲೆ ಅವನ ಮಕ್ಕದ ಮೇಲೆ ಮೀಸೆ ಇದ್ರೆ ಮೇಡಮ್ ಗಂಡಸು. ಈ ಮೀಸೆ ಇಟ್ಕೊಂಡ್ಬಿಟ್ರೆ ಮಾತ್ರ ಕನ್ನಡಿ ಮುಂದೆ ಇವ್ರು ಮಾಡೋ ಟೈಮ್ ಇದೆಯಲ್ಲ, ಅವ್ರ ಹತ್ರ ಕೊಡಿ. ಎಷ್ಟೋ ಟೈಮ್ ಸ್ಪೆಂಡ್ ಮಾಡ್ತೀರಾ? ಹಾಗಂತಾನಿಲ್ಲ ಮೇಡಮ್. ನೀವು ಕೆಂಪೇಗೌಡನಾ? ನೀವು ಕೆಂಪೇಗೌಡನಾ? ಕೆಮ್ಮೇಗೌಡ. ಹೌದು ಮೇಡಮ್. ಕೆಂಪೇಗೌಡ ಮೇಡಮ್. ಮೀಸೆ ಪುರುಷ ಲಕ್ಷಣ, ಅದು ಬಿಟ್ರೆ ಲಕ್ಷಣ ಮೇಡಮ್. ಇಲ್ಲ ಅಂದ್ರೆ ಪುರುಷನ್ಗೆ ಲಕ್ಷಣ ಇಲ್ಲ. ಹೆಣ್ಣಿಗೆ ಸಿಂಧೂರ ಎಷ್ಟು ಮುಖ್ಯ, ನಾನು ಇಟ್ಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾರೋ, ಗಂಡಸಿಗೆ ಮೀಸೆ ಇದ್ರೆ ಅಷ್ಟು ಲಕ್ಷಣವಾಗಿರುತ್ತೆ.
ಮೀಸೆ ಇಲ್ದವ್ರಿಗೆ ಮೊದಲನೇದಾಗಿ 3 ಅಡ್ವಾಂಟೇಜ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇದೇನಂತಂದರೆ ಅದೊಂದು ಯೂತ್ ಸ್ಟೇಟ್ಮೆಂಟು. ಇವತ್ತು ಯಾವುದೇ ಹುಡುಗಿ ಆಗಲಿ ಮೀಸೆ ಇಲ್ದಿರೋ ಹುಡುಗನ ಫಸ್ಟ್ ನೋಡ್ತಾರೆ. ಮೀಸೆರ ಹುಡುಗನ ನೋಡ್ಬಿಟ್ಟು ಇವ್ನ ಅಂಕಲ್ ಕಣೆ ಅಂತ ಸುಮ್ಮನೆ ಆಗ್ತಾರೆ. ಇವರು ನಿಜವಾಗ್ಲೂ ಅಂಕಲ್. ಒಂದ್ ನಿಮಿಷ ಸರ್, ಹಿಂದ್ಗಡೆ ಕೊಡಿ. ಇನ್ನ 2 ಪಾಯಿಂಟ್ ಇದೆ. ಇನ್ನೊಂದು ಏನಂತಂದ್ರೆ, ಎರಡನೇದು ಇದು ಮೇಂಟೆನೆನ್ಸ್ ಫ್ರೀ. ಒಂದ್ಸಲಿ ನೀವು ಶೇವ್ ಮಾಡ್ಬಿಟ್ರೆ ನೆಕ್ಸ್ಟ್ ವೀಕೆ ಟಚ್ ಮಾಡ್ಬೋದು. ನೀವು ಪದೇ ಪದೇ ಕನ್ನಡಿ ಹತ್ರ ಹೋಗಿ ಮೀಸೆ ಇಷ್ಟು ಉದ್ದ ಆಯ್ತು, ಇದು ಸಣ್ಣ ಆಯ್ತು ಅಂತ ವಯಸ್ಸಾಗ್ಬಿಟ್ರೆ ಅಂತೂ ಅಯ್ಯೋ ಈ ಮೀಸೆ ಬೆಳ್ಳ ಕಾಣಿಸ್ತಾ ಇದೆಯಲ್ಲಪ್ಪ ಅಂತ ಸ್ಪೆಸಿಫಿಕ್ ಆಗಿ ಹೋಗಿ ಪೇಂಟ್ ಹೊಡಿ. ವಯಸ್ಸಾಗ್ಬಿಟ್ರೆ ಮಾತ್ರ ಬೆಳ್ಳಿಗೆ ಮೀಸೆ ಬಂದ್ರೆ ಫುಲ್ ತೆಗಿಸ್ಬಿಡ್ತಾರೆ, ಆಗ್ಲೇ ಯಂಗ್ ಕಾಣಿಸ್ತಾರೆ ಅಂತ. ಇವಾಗ ಅಂಕ್ಲಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇವಾಗ ಥರ್ಡ್ ಪಾಯಿಂಟ್ ಏನಂತಂದ್ರೆ, ಮೀಸೆ ಇಲ್ದಿರೋರ್ಗೆ ಇದು ಒಬ್ಬ ವ್ಯಕ್ತಿಗೆ ಯಾರು ಮೀಸೆ ಇರಲ್ವೋ ಈ ಲುಕ್ ಮೋರ್ ಯಂಗರ್ ಆ್ಯಂಡ್ ಸ್ಮಾರ್ಟ್. ಸೊ ಇದು ಮೇನ್ ಮೀಸೆ ಇಲ್ದಿದ್ದವ್ರಿಗೆ ಅಡ್ವಾಂಟೇಜ್ ಇರೋದು. ಐ ಥಿಂಕ್ ಹಿ ಈಸ್ ಆಲ್ಸೋ ವೆರಿ ಸ್ಮಾರ್ಟ್. ಹಿ ಹಸ್ ಗಾಟ್ ಅ ಮುಶ್. ದೇ ಆರ್ ವೆರಿ ಸ್ಮಾರ್ಟ್. ಸರ್, ಮೀಸೆ ಇಟ್ಟಿರೋರಿಗೆ ಡಿಸ್ಅಡ್ವಾಂಟೇಜ್ ತುಂಬಾ ಅಂತ ಹೇಳಿದ್ರು ಅವರು. ಮೇಡಮ್ ಹೇಳಿದ್ರು ಎಲ್ಲ ಹೀರೋಗಳು ಮೀಸೆ ಇರಲ್ಲ, ಅಣ್ಣವ್ರಿರ್ಲಿಲ್ಲ ಇದಿಲ್ಲ ಅಂತ. ಯಾಕೆ ಅವ್ರಿಗೆ ಮೀಸೆ ಇರ್ತಿರ್ಲಿಲ್ಲ ಅಂದ್ರೆ ಅವ್ರಿಗೆ ಮೇಕಪ್ಗೆ ಆಗಲಿ ಆರ್ಟಿಸ್ಟ್ಗಳಿಗೆ ಮೀಸೆ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ಯಾರೆಕ್ಟರ್ಸ್. ಏನೇನು ಕ್ಯಾರೆಕ್ಟರ್ ಮಾಡ್ತಾರೆ ಅದಕ್ಕೆ ಇಟ್ಕೊತಾರೆ. ಅವ್ರಿಗೆ ಏನು ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಥರ ಮೀಸೆ ಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ತೆಗೆದಿರೋರು. ನೀವು ಯಾವುದೇ ಸಿನಿಮಾದಲ್ಲಿ ಮೀಸೆ ಇಲ್ದಿರೋಂಥ ಇದನ್ನ ಉದಾಹರಣೆಗಳು ತುಂಬ ಕಡಿಮೆ. ಆಮೇಲೆ ಇನ್ನೊಂದು ಹೇಳಿದರು ಮೇಂಟೆನೆನ್ಸ್ ಫ್ರೀ ಅಂತ. ಮೇಂಟೆನೆನ್ಸ್ ಫ್ರೀ ಅಲ್ಲ, ಅವರು ಸೋಂಬೇರಿಗಳು. ಅದಕ್ಕೋಸ್ಕರ ಇದನ್ನ ಹೇಳ್ತಾರೆ. ಹಾಗಾದ್ರೆ ಇಲ್ಲಿರೋರು ಅವ್ರ ಹತ್ರ ಮೈಕ್ ಕೊಡಿ ಸ್ವಲ್ಪ. ಇವ್ರು ದೊಡ್ಡ ಸೋಂಬೇರಿನವರು. ಡೆಫಿನೆಟ್ ಕೇಳಿಬೇಕಾದ್ರೆ ಅವ್ರ ಸ್ವಲ್ಪ ಎದ್ದೇಳಿ ಸರ್. ಅಲ್ಲ ಮ್ಯಾಮ್, ಇಲ್ಲ ಸ್ವಲ್ಪ ಎದ್ದೇಳಿ. ಅವ್ರು ನೋಡಿ ಮೀಸೇನು ಇಲ್ಲ ಇದೂ ಇಲ್ಲ ಅಂದ್ರೆ ಇವ್ರು ದೊಡ್ಡ ಸೋಂಬೇರಿ. ಏನ್ ಸರ್ ಹಂಗನ್ಬಿಟ್ಟಿದ್ದಾರೆ? ಫ್ಯಾಷನ್ ಮೇಡಮ್ ಇದು. ಇಲ್ಲಿ ಈ ತರ ಹೋಯ್ತಾನೆ ಕಾರ್ಪೊರೇಟ್ ಫುಲ್ ರೆಸ್ಪಾನ್ಸ್ ಇದೆ. ಇಷ್ಟು ದೊಡ್ಡ ಮೀಸೆ ಇದೆ, ಅದು ಹೇರ್ಸ್ ಫುಲ್ ಆಗಿದೆ. ಸೋ ಕ್ಲೀನ್, ಏನ್ ಪ್ರಾಬ್ಲಮ್ ಇಲ್ಲದೆ ನೋ ಕಾಂಪ್ಲಿಕೇಶನ್ ಅನ್ನೋ ತರ ಇದೆ. ಸೊ ಕಾರ್ಪೊರೇಟ್ ಲುಕ್ ಇದು ಅಂತೀರಾ? ಎಸ್ ಮ್ಯಾಮ್. ಇನ್ನು ಮುಂದೆ ಕಾರ್ಪೊರೇಟ್ ಎಲ್ಲರೂ ಈ ತರ ಕಾಣಿಸಿದ್ರೆ ಹೆಂಗಿರ್ತೀರಿ ನಮ್ಮ ದೇಶ? ಮೇಡಮ್ ಒನ್ ಮೋರ್ ಥಿಂಗ್, ಆಕ್ಚುಲಿ ಗಂಡಸ್ಗೆ ಮೀಸೆ ಗಂಡಸಿನ ಗಂಡಸ್ತನದ ಪ್ರತೀಕ, ಪುರುಷತ್ವ ಇರಲೇಬೇಕದು. ಆಮೇಲೆ ಹಾಗಾದ್ರೆ ಇದಾಗ್ಲಿಲ್ದಾರೆ ಮೀಸೆ ಇಲ್ದಾರೆ ಯಾರಿಗೂ ಮಕ್ಕಳೇ ಆಗಿಲ್ಲ ಅಂತ ಅವ್ರು ಹೇಳೋ ಮಾತು, ಹಂಗಾರೆ ಗಂಡಸೇ ಅಲ್ಲ ಅಂತಲ್ಲ ಅವರು. ಒನ್ ಮೋರ್ ಥಿಂಗ್, ಸಾರಿ ಆ ರೀತಿ ಅಂತ ಅಲ್ಲ. ಇಲ್ಲ ಅವ್ರಿಗೆ ಹೇಳೋದಕ್ಕೆ ಸರಿ ಹೋಗೋದಿಲ್ಲ. ಯಾಕೆಂದ್ರೆ ಅವ್ರು ಅನ್ನೋದು ಗಂಡಸ್ತನಾನೇ ಇಲ್ಲ ಅಂದ್ರೆ ಅವ್ರು ಬೇರೆ ತರ ತಿಳ್ಕೊಂಡ್ಬಿಟ್ರು. ಹಾಗೆ ನೋಡಿದ್ರೆ ಚೈನಾದಲ್ಲೇ ಮ್ಯಾಕ್ಸಿಮಮ್ ಮಕ್ಕಳಾಗಿರೋದು, ಅಲ್ಲೇ ಪಾಪ್ಯುಲೇಷನ್. ಅವ್ರು ಯಾರು ಮೀಸೆನ ಇಟ್ಕೊಳ್ಳಲ್ಲ, ಅದಕ್ಕೇನು ಮಾಡೋಕ್ಕಾಗುತ್ತೆ? ಕರೆಕ್ಟ್ ಮೇಡಮ್. ಮೀಸೆ ಇಲ್ಲ ಅಂದರೆ ಚಾಕ್ಲೇಟ್ ಹೀರೋಸ್. ಮೀಸೆ ಇಲ್ಲ, ಪ್ರೀತಿ ಪ್ರೇಮ ಮಾಡಿ ಚಾಕ್ಲೇಟ್ ಹೀರೋ, ಬಟ್ ನಿಜವಾದ ಜೀವನ ಮಾಡೋಕ್ಕೆ ತಾಕತ್ತು. ಸೊ ದಟ್ ಅಟ್ ಶೋಸ್ ದ ರಫ್ನೆಸ್ ಆಫ್ ದ ಮೀಸೆ ಇಲ್ಲ, ರಫ್ನೆಸ್ ಎಲ್ಲ ಇರುತ್ತೆ ಮೇಡಮ್. ರಫ್ ಏನು ಬೇಕಾದ್ರೆ ಮಾಡ್ತಾನೆ ಗಟ್ಟಿ ಅಂತ ಅಲ್ಕೊಡಿ ಒಂದು ಅವ್ರಿಗೆ ಬೇರೆ. ಮೇಡಮ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಮಾಸ್ಟ್ರಿಗೆ ಮೀಸಿತ್ತು, ಅವ್ರು ಹೊಡಿತಿರ್ಲಿಲ್ಲ ಬಡಿತಿರ್ಲಿಲ್ಲ, ಏನು ಮಾಡ್ತಿರಲಿಲ್ಲ. ಊಟಕ್ಕೆ ಬಂದರು ಅಂತ ಕರೆದ್ರೆ ಸಾಕು ಮೇಡಮ್, ಅವರು ಧ್ವನಿ ಕೇಳಿದ್ರೆ ಸಾಕು, ಮೀಸೆ ಮಾಮ ಬಂದ ಕಣೋ ಅಂತ ಹೇಳಿ ಎಲ್ಲ ಅವ್ರು ಓಡೋಗ್ತಿದ್ವಿ. ಆದ್ರೆ ಒಡೆ ಮೇಷ್ಟ್ರು ಎಲ್ಲರೂ ಬರ್ತಿದ್ರು, ಅವರು ಒಂದೇಟು ಒಡಿಸ್ಕೊಂತಿದ್ವಿ ಹೊರ್ತು ಹೋಗ್ತಿರ್ಲಿಲ್ಲ. ಆದ್ರೆ ಅವ್ರು ಮೀಸಿಗೆ ನೋಡಿ ಬಿಟ್ಟು ಹೆದರ್ತಿದ್ವಿ ಮೇಡಮ್, ಆದ್ರೆ ಅವ್ರು ಹೊಡ್ತಕ್ಕಲ್ಲ ಮೇಡಮ್. ಅದು ಮಾತ್ರ ನಿಜಪ್ಪ. ಮೀಸೆ ನೋಡಿದ್ರೆ ಹೆದರಿಕೆ ಬಂದ್ಬಿಡುತ್ತೆ. ಅವ್ರು ನೋಡಿದ ತಕ್ಷಣ ಪರವಾಗಿಲ್ಲ, ಸಮಥಿಂಗ್ ಯುನೀಕ್, ಸಮಥಿಂಗ್ ಡಿಫ್ರೆಂಟ್ ಅಂತ ಅನ್ಸಲ್ವಾ? ಅಲ್ಲ ಮೇಡಮ್, ಈಗ ಇಲ್ಲಿ ಪ್ರಿಯಾಂಕಾ ಮತ್ತೆ ನಿಶ್ಚಿತಾರ್ ಬಂದ್ರು, ಅಷ್ಟು ಜನ ಕೆಳಗಡೆ ಕೂತಿರುವಂತ 6 ಜನದಷ್ಟೆಲ್ಲ ಮುಖ ಕಟ್ಟಂತ ಒಂದು ಟ್ಯಾಗ್ ನ ಕಿತ್ತಾಕಿದ್ರು. ಬಟ್ ಅಲ್ಲಿ ಯಾರಿಗೂ ಏನೋ ಕಟ್ಟಿಲ್ಲ. ನಾಳೆ ದಿನ ಮೀಸೆ ಇಲ್ಲ ಅಂದ್ರೆ ಪುರುಷ ಲಕ್ಷಣ ಇಲ್ಲ ಅಂತಾರೆ, ಏನಂತೀರಾ? ಒಂದ್ ನಿಮಿಷ, ಮೀಸೆ ಇರೋ 5 ಜನ ಪಾಂಡವ್ರನ್ನ ಮೇಂಟೈನ್ ಮಾಡಿದ್ದು ಮೀಸೆ ಇಲ್ದಿರ ಕೃಷ್ಣನೇ. ಒಂದ್ ನಿಮಿಷ, ಏನ್ ಸರ್? ಈಗ ತಾತಪ್ಪ ಅವ್ರಿಗೆ ಮೀಸೆ ಇದೆ, ಓಕೆನಾ, ಪ್ರಿಯಾಂಕ ಅವ್ರು ತಗೋದ್ರು. ಅದೇ ಅವರು ಇಷ್ಟಪಟ್ಟಂತ ಹುಡುಗಿ ಅಷ್ಟು ಮೀಸೆ ಬಿಟ್ಬಿಟ್ಟು ಅವ್ರನ್ನ ಒಂದು ಚುಮ್ಮ ಕೊಡು ಅಂತಂದ್ರೆ ಅವ್ರು ಕೊಡ್ತಾರೆ. ಎಲ್ಲಿದೆ ಜಾಗ ಸ್ಕಿನ್ ಅಂತ ಹೇಳ್ತಾರೆ, ನಗ್ತಿರ್ತಾರಪ್ಪ. ಯಾಕೆ ಕೂಲ ಕೊಡ್ತಾರ? ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವ್ರು ಹೇಳಿದ್ರು, ಅವರೊಂದು ಚಿತ್ರದಲ್ಲಿ ಹೇಳಿದ್ದಾರೆ, ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ಬೀಸವತ ಮಹನೀಯರಲ್ಲವೇ. ಅವರು ಹೇಳಿದ್ದಾರೆ ಮೀಸೆ ಬಗ್ಗೆ ಮಾತನ್ನು ಅವರು ಕೊಟ್ಟಿದ್ದಾರೆ. ಸತ್ಯರೇಶ್ ಚಂದ್ರ ನೋಡಿದ್ರಾ, ಬಬ್ರುಹಾನ ನೋಡಿದ್ರಾ? ಆ ಚಿತ್ರಗಳು ತುಂಬ ಚೆನ್ನಾಗಿ ಅವ್ರು ಏನು ಮಾಡಿದ್ದಾರೆ, ಮೀಸೆ ಬಿಟ್ಟ ಮಾಡಿರೋದು. ಮೀಸೆ ಇಲ್ಲ ಅಂದರೆ ಆ ಪಾರ್ಟ್ಗೆ ಮಹತ್ವನೇ ಬರ್ದಿಲ್ಲ, ಮೀಸೆ ಬಿಟ್ಟಿದ್ದಾರೆ. ಇನ್ನೊಂದು ವಿಷಯ, ದುರ್ಯೋಧನ ಭೀಮ ಮೀಸೆ ಬಿಟ್ಟಿದ್ದಾರೆ, ಅವ್ರು ಬಂದಾಗ ಗತ್ತ ಮಾಡ್ತಾರೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಬಟ್ ಕೃಷ್ಣ ಬಂದಾಗ ಯಾರು ಚಪ್ಪಳೆ ತಟ್ಟಲ್ಲ, ದುರ್ಯೋಧನ ಭೀಮ ಬಂದಾಗಲೇ ಚಪ್ಪಳೆ ತಟ್ಟೋದು. ಅದು ಇವಾಗ ಯಾರು ಆ ಥರ ಮೀಸೆ ಬಿಟ್ಟಿದ್ದಾರೆ, ನಮ್ಮ ಇವಾಗ ಸಾಮಾಜಿಕ ಒಂದು ಸೊಸೈಟಿಲಿ ಏನಂತಂದ್ರೆ, ಇವಾಗ ಆ ಥರ ಮೀಸೆ ಇರೋರೆಲ್ಲ ಒಂದು ಕ್ರಿಮಿನಲ್ ಐಡೆಂಟಿಟಿ ಅಂತ, ಒಂದು ಏನು ಇವಾಗ ಗುಂಡಾಸ್, ರೌಡಿ. ಹಲೋ, ಮೀಸೆ ಅಂದ್ರೇನೆ ಒಂದು ಐಡಿ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ,
ಜನರಲ್ ಆಗಿ ಹೇಳೋರು ಅವನೇನಪ್ಪ ಗಡ್ಡ ಮೀಸೆ ಎಲ್ಲ ಬೆಳೆಸ್ಕೊಂಡು ಕ್ಲೀನಾಗೆ ಬರ್ತಾ ಇಲ್ಲ ಅಂತ. ಕಾರ್ಪೊರೇಟ್ ವರ್ಲ್ಡ್ ವಾಂಟ್ಸ್ ಹಿಮ್ ಅಂತಾರೆ ಇವರು. ಈಗ ಕ್ಲೀನ್ ಶೇವ್ ಇವನ್ ದ ಹೆಡ್ ಅನ್ನೋ ತಿರುಪತಿ ತರ ಆಗ್ಬಿಟ್ಟಿದೆ. ಈಗ ಕ್ಲನ್ಲಿನೆಸ್ ಕಮ್ಮಿ ಆಗುತ್ತೆ ಮೀಸೆ ಇಟ್ಕೊಂಡ್ರೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ನೀವಂತೀರಾ ಇಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ಹುಡುಗಿರಿಗೆ ತುಂಬ ಇಷ್ಟ ಪುರುಷತ್ವ ಇದು ಅಂತೀರಾ ಅಲ್ವಾ? ಕೆಲವು ಹುಡುಗಿರ್ನ ಕರೆಸ್ತಾ ಇದ್ದೀನಿ ವಿರಾಮ ನಂತರ. ಸ್ಟೇ ಟ್ಯೂನ್. ಅವ್ರು ಹೇಳಿದ್ರು ಮೀಸೆ ಬಿಟ್ಟರೆ ಎಂಥದ್ದು ಇಲ್ಲ ಅಂದರೆ ಜಂಟಲ್ಮೆನ್ ಥರ ಕಾಣ್ತಾರೆ ಅಂತ. ಇದ್ರೆ ಆ್ಯಕ್ಚುಲಿ ಜಂಟಲ್ಮೆನ್ ಥರ ಕಾಣೋದು, ಇಲ್ಲ ಅಂದರೆ ಅವ್ರ ಥರ ಮೆಂಟಲ್ ಮೆನ್ ಥರ ಕಾಣ್ತಾರೆ. ಮೀಸೆ ಇದ್ದವನೇ ನಿಜವಾದ ಗಂಡಸು. ಓಕೆ, ಮೀಸೆ ಬಿಟ್ಟವ್ರು ಎಷ್ಟು ಜನ ಅವ್ರ ಹೆಂಡತಿ ಕೈಲಿ ಮೀಸೆ ಕೊಟ್ಟಿದ್ದಾರೆ ಕೇಳಿ. ಮೀಸೆ ಬಿಟ್ಟು ಹಿಂಗೆ ಕುತ್ಕೊಂಡ್ಬಿಟ್ರೆ ಆಗಲ್ಲ. ಮೀಸೆ ಇಲ್ದೇ ಇರೋ ಗಂಡಸರು ಯಾವಾಗಲೂ ಸುಳ್ಳು